Hi children, welcome to English class. Today I am going to explain final part of the story, A Hero. A Hero is written by R.K. Narayan. Now I am going to explain 14, 15, 16 and 17 part of the story, 17 paragraph of the story. This is the final part. In yesterday class we have learnt about the dreadful experiences of the Swamis in the office room. While he was sleeping in the office room, he assumed that some living beings or living creatures are moving in the room, and then he hugged that with all his might. What he hugged? This is the question. Let us discuss about that. 14th paragraph. Ayo, something has beaten me, even forth an agonized, understanding cry, and was followed by a heavy tumbling and falling amidst furniture. In a moment, father, cook, and a servant came in carrying light. Ayo, something has beaten me. ಅಯ್ಯೋ ನನಗೆ ಯಾರೋ ಕಚ್ಚಿದ್ರು ಅಂತ ಕೂಗಿದ. ವೆಂಟ್ ಫೋರ್ತ್ ಆ್ಯನ್ ಎಗೋನೈಸ್ಡ್, ಎಗೋನೈಸ್ಡ್ ಅಂದರೆ ಕಡು ದುಃಖದಲ್ಲಿ ಸಿಲುಕಿರುವ, ತುಂಬ ಭಯಭೀತನಾಗಿರುವಂತಹ ವ್ಯಕ್ತಿ ಹೀಗೆ ಕೂಗ್ತಾ ಇದ್ದಾನೆ. ಥಂಡರಿಂಗ್ ಕ್ರೈ, ತುಂಬ ನೋವಿನಿಂದ ಕೂಗ್ತಾ ಇದ್ದಾನೆ. ವಾಸ್ ಫಾಲೋಡ್ ಬೈ ಎ ಹೆವಿ ಥಂಬ್ಲಿಂಗ್ ಆ್ಯಂಡ್ ಫಾಲಿಂಗ್ ಅಮಿಸ್ಟ್ ಫರ್ನಿಚರ್. ಫರ್ನಿಚರ್ಗಳ ಮಧ್ಯೆ, ಫರ್ನಿಚರ್ ಅಂದರೆ ಅಲ್ಲೆಲ್ಲ ಚೇರ್ಗಳಿತ್ತು, ಆ ಚೇರ್ಗಳ ಮಧ್ಯದಲ್ಲಿ ಬಿದ್ದು ತುಂಬ ನೋವಿನಿಂದ ಕೂಗ್ತಾ ಇದ್ದಾನೆ. ಏನಂತ ಕೂಗ್ತಾ ಇದ್ದಾನೆ? ಅಯ್ಯೋ, ಸಮಥಿಂಗ್ ಹ್ಯಾಸ್ ಬೀಟನ್ ಮೀ ಅಂತ ಕೂಗ್ತಾ ಇದ್ದಾನೆ. ಹಂಗಾದ್ರೆ ಈ ಕೂಗ್ದವನು ಯಾರು? ಇನ್ ಎ ಮೂಮೆಂಟ್, ಇಷ್ಟು ಕೂಗ್ತಾ ಇದ್ದಂಗೆ ಈ ಮೂಮೆಂಟಿಗೆ ಫಾದರ್, ಕುಕ್, ಯಾರು? ಸ್ವಾಮಿಯ ಫಾದರು, ಅಡುಗೆಯವನು, ಮತ್ತು ಎ ಸರ್ವೆಂಟ್, ಆ ಮನೆಯ ಸರ್ವೆಂಟ್, ಸ್ವಾಮಿಯ ಮನೆಯ ಸರ್ವೆಂಟ್ ಕೇಮ್ ಇನ್ ಆ್ಯಂಡ್ ಕ್ಯಾರಿಂಗ್ ಲೈಟನ್ನು ಹಿಡ್ಕೊಂಡು ಈ ಮೂವರು ಓಡ್ ಬಂದರು. ಹಾಗಾದರೆ ಈ ಕೂಗಿದ್ದು ಯಾರು? ಆ್ಯಂಡ್ ಆಲ್ ತ್ರೀ ಆಫ್ ದೆಮ್ ಫೆಲ್ ಆನ್ ದ ಬರ್ಗ್ಲರ್ ಹೂ ಲೇ ಅಮಿಸ್ಟ್ ದ ಫರ್ನಿಚರ್ ವಿತ್ ಎ ಬ್ಲೀಡಿಂಗ್ ಆ್ಯಂಕಲ್. ಆ್ಯಂಡ್ ಆಲ್ ತ್ರೀ ಏನು ಮಾಡಿದ್ರು? ಫೆಲ್ ಆನ್, ಮೂವರು ಬಿದ್ದರು. ಯಾರ ಮೇಲೆ ಬಿದ್ದರು? ಎ ಬರ್ಗ್ಲರ್ ಅಂದರೆ ಎ notorious person who enters a building in order to steal. ಅಂದರೆ ಕಳ್ಳತನ ಮಾಡೋದಕ್ಕೆ ಬಿಲ್ಡಿಂಗನ್ನು ನುಗ್ತಾರಲ್ಲ, ಹೌಸ್ ಬ್ರೇಕರ್ ಅಂತ ಹೇಳ್ಬೋದು. ಬರ್ಗ್ಲರ್ ಅಂದರೆ ಹೌಸ್ ಬ್ರೇಕರ್, ಕಳ್ಳ ಬಂದಿದ್ದ. ಆ ಕಳ್ಳ ಕೂಗಿದ್ದು, ಅಯ್ಯೋ ಯಾರೋ ಕಚ್ಚಿದ್ರು ಅಂತ. ಕಚ್ಚಿದವನು ಯಾರು? ಸ್ವಾಮಿ ಆ್ಯಕ್ಚುಲಿ ದೆವ್ವ ಅಂತ ಫೀಲ್ ಮಾಡಿಕೊಂಡು ಕಚ್ಚಿದ. ಆದರೆ ಕಚ್ಚಿದ್ದು ಅದೇ ಸಮಯದಲ್ಲಿ ಆ ಒಂದು ರೂಮಿಗೆ, ಆ ಒಂದು ಆಫೀಸ್ ರೂಮಿಗೆ ಕಳ್ಳ ಎಂಟ್ರಿ ಆಗಿದ್ದ. ಆ್ಯಕ್ಚುಲಿ ದೆವ್ವ ಅಂತ ಇವನು ಕಚ್ಚಿದ್ದು ಕಳ್ಳನಿಗೆ, ಬರ್ಗ್ಲರಿಗೆ. ಹೂ ಲೇ ಅಮಿಸ್ಟ್ ದ ಫರ್ನಿಚರ್ ವಿತ್ ಎ ಬ್ಲೀಡಿಂಗ್ ಆ್ಯಂಕಲ್. ಆದರೆ ಮೂವರು, ಅಪ್ಪ, ಕುಕ್ ಆ್ಯಂಡ್ ಸರ್ವೆಂಟ್, ಮೂವರು ಈ ಒಂದು ಬರ್ಗ್ಲರ್ ಮೇಲೆ ಬಿದ್ದು ಅವನನ್ನು ಹಿಡಿದ್ರು. ಫರ್ನಿಚರ್ ಮಧ್ಯದಲ್ಲಿ ಬ್ಲೀಡಿಂಗಿಂದ ನರಳುತ್ತಾ ಇದ್ದಂಥ, ಕೂಗ್ತಾ ಇದ್ದಂಥ ಬರ್ಗ್ಲರ್ನನ್ನು ಹಿಡಿದರು. ಆದರೆ ಕಚ್ಚಿದ್ದು ಮಾತ್ರ ಸ್ವಾಮಿ. 15th ಪ್ಯಾರಾಗ್ರಾಫ್ ನೋಡಿ. ಸ್ವಾಮಿ ಭಯ ಬಿದ್ದು ಆಫೀಸ್ ರೂಮಲ್ಲಿ ಮಲಗಿದ್ರೂ ಸಹ ಕಳ್ಳನನ್ನು ಹಿಡಿಯೋದಕ್ಕೆ ತನಗೆ ಗೊತ್ತಿಲ್ಲದೇನೆ ಸಹಾಯ ಮಾಡಿಬಿಟ್ಟ. ಹಾಗಾಗಿ ಅವನಿಗೆ ಕಂಗ್ರ್ಯಾಚುಲೇಷನ್ಸ್ ವರ್ ಶೋಡ್ ಆನ್ ಸ್ವಾಮಿ ನೆಕ್ಸ್ಟ್ ಡೇ. ಎಲ್ಲ ಕಡೆಯಿಂದ ಅವನಿಗೆ ಅಭಿನಂದನೆಗಳ ಮಹಾಪೂರ್ವೇ ಹರಿದು ಬಂತು. ಸ್ವಾಮಿ ನೆಕ್ಸ್ಟ್ ಡೇ, ಮಾರನೇ ದಿನ ಅವನಿಗೆ ಎಲ್ಲ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಅಂದರೆ ಅಭಿನಂದನೆಗಳು ಎಲ್ಲ ಕಡೆಯಿಂದ ಬಂತು. ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಎಟ್ ಹಿಮ್ ವಿತ್ ಎ ರೆಸ್ಪೆಕ್ಟ್. ನೋಡಿ, ಏನಾದ್ರು ಸಾಧನೆ ಮಾಡಿದರೆ ತುಂಬ ರೆಸ್ಪೆಕ್ಟಿಂದ ನೋಡ್ತಾರೆ. ಕ್ಲಾಸ್ಮೇಟ್ಸ್ ಮೊದಲೆಲ್ಲ ಅವನನ್ನು ಪುಕ್ಲ ಅನ್ನೋ ನೋಡ್ತಾ ಇದ್ರು, ಈಗ ಕ್ಲಾಸ್ಮೇಟ್ಸ್ ಅವನನ್ನು ತುಂಬ ರೆಸ್ಪೆಕ್ಟಿಂದ ನೋಡ್ತಾ ಇದ್ದಾರೆ. ಹಿಸ್ ಟೀಚರ್ ಪ್ಯಾಟೆಡ್ ಹಿಸ್ ಬ್ಯಾಕ್ ಅಂದರೆ ಟೀಚರ್ಸ್ ಎಲ್ಲ ಬೆನ್ನು ತಟ್ಟಿ ಅವನನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಪ್ಯಾಟೆಡ್ ಅಂದರೆ ಬೆನ್ನು ತಟ್ಟು. The headmaster said that he was a true scout. Headmaster ಹೇಳಿದ್ರು,
ಇವನೇ ಅಪ್ಪ ರಿಯಲ್ ಸ್ಕೌಟ್ ಅಂತ ಹೇಳಿದ್ರು. ಸ್ವಾಮಿ ಹ್ಯಾಡ್ ಬೀಟನ್ ಇನ್ ಟು ದ ಫ್ಲೆಶ್ ಆಫ್ ಒನ್ ಆಫ್ ದ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್ಸ್ ಆಫ್ ದ ಡಿಸ್ಟಿಕ್. ಸ್ವಾಮಿ ಯಾರಿಗೆ ಕಚ್ಚಿದ್ದು ಹಾಗಾದರೆ? ಡಿಸ್ಟಿಕ್ನ ನಟೋರಿಯಸ್ ಮೋಸ್ಟ್ ವಾಂಟೆಡ್ ಹೌಸ್ ಬ್ರೇಕರ್ನ ಕಾಲನ್ನು ಕಚ್ಚಿ ಹಿಡಿಯೋದಕ್ಕೆ ಸಹಾಯ ಮಾಡಿದ್ದಾನೆ. ಹಾಗಾಗಿ ಅವನಿಗೆ ಎಲ್ಲ ಕಡೆಯಿಂದ ಅಭಿನಂದನೆಗಳು ಬರ್ತಾ ಇದೆ. ಆ್ಯಂಡ್ ದ ಪೊಲೀಸ್ ವರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್. ಪೊಲೀಸರು ಕೂಡ ಅವನ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಡಿಪಾರ್ಟ್ಮೆಂಟಿಗೆ ಬೇಕಾದಂಥ ಕ್ರಿಮಿನಲ್ಲನ್ನು ನೀನು ಹಿಡ್ಕೊಟ್ಟಿದ್ದೀಯಾ, ಹಾಗಾಗಿ ನಮಗೆ ಖುಷಿ ಆಗ್ತಾ ಇದೆ, ನಿನ್ನ ಬಗ್ಗೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ ದ 16th paragraph, ದ ಇನ್ಸ್ಪೆಕ್ಟರ್ ಸೆಡ್, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್? ನೀನು ದೊಡ್ಡವನಾದ್ಮೇಲೆ ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರಿಕೊಳ್ಬಾರ್ದು ಅಂತ ಕೇಳ್ತಾರೆ. ಇದು ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿರೋ ಮಾತು. ಯಾರಿಗೆ? ಸ್ವಾಮಿಗೆ ಹೇಳಿರೋದು. ಇದು ತುಂಬ ಗಮನಿಸಬೇಕು ಇದನ್ನು, ಈ ಒಂದು ಮಾತುಗಳನ್ನು. ಸ್ವಾಮಿ, ಫಾರ್ ದ ಸೇಕ್ ಆಫ್ ಹಿಸ್ ಪೊಲೈಟ್ನೆಸ್, ಸಡನ್ಲಿ ಎಸ್ ಥಾಟ್, though he had quite made up his mind to be an engine driver, a railway guard, a bus conductor later in his life. Swami said for a sake of his politeness ಅಂದರೆ ಒಂದು ಸೌಜನ್ಯಕ್ಕೆ ಎಸ್ ಅಂತ ಹೇಳಿದೆ. ಸಟನ್ಲಿ ಅಡ್ಡಿಲ್ಲ ಸರ್, ನಾನು ಜಾಯ್ನ್ ಆಗ್ತೀನಿ, ನಾನು ಮುಂದೆ ದೊಡ್ಡವನಾದಮೇಲೆ ನಾನು ಜಾಯ್ನ್ ಆಗ್ತೀನಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ಅನ್ನೋ ಅರ್ಥದಲ್ಲಿ ಹೇಳಿದೆ. ದೋ ಹಿ ಹ್ಯಾಡ್ ಎ ಕ್ವೈಟ್ ಮೇಡ್ ಅಪ್ ಹಿಸ್ ಮೈಂಡ್ ಟು ಬಿ, ಆದರೆ ಅವನ ಮನಸ್ಸಲ್ಲಿ ಬೇರೆ ಇತ್ತು. ಅವನು ಒಬ್ಬ ಆ್ಯನ್ ಎಂಜಿನ್ ಡ್ರೈವರ್, ರೈಲ್ವೆ ಎಂಜಿನ್ ಡ್ರೈವರ್ ಆಗಬೇಕು, ಅಥವಾ ರೈಲ್ವೆ ಗಾರ್ಡ್ ಆಗಬೇಕು, ಅಥವಾ ಈ ಬಸ್ ಕಂಡಕ್ಟರ್ ಆಗಬೇಕು ಇನ್ ಫ್ಯೂಚರಲ್ಲಿ ಅನ್ನೋದಿತ್ತು ಅವನ ತಲೆಯಲ್ಲಿ. ಬಟ್ ಇನ್ಸ್ಪೆಕ್ಟರ್ ಕೇಳಿದಾಗ ಅಡ್ಡಿಲ್ಲ ಸರ್ ಆಯಿತು ಅಂತ ಒಂದು ಪೊಲೈಟ್ನೆಸ್ಸಿಗೆ ಹೇಳ್ದೆ. ವ್ಯಾನ್ ಹಿ ರಿಟರ್ನ್ ಹೋಮ್ ಫ್ರಮ್ ದ ಕ್ಲಬ್ ಎಟ್ ನೈಟ್, ಫಾದರ್ ಆಸ್ಕ್ಡ್, ವೇರ್ ಈಸ್ ದ ಬಾಯ್? ಅಪ್ಪ ಕ್ಲಬ್ಬಿಗೆ ಹೋಗಿ ರಾತ್ರಿ ಹಿಂತಿರುಗಿದ. ಅಪ್ಪ ತನ್ನ ಕೆಲಸಕ್ಕೆ ಹೋಗಿ ಮರಳಿದ ಸಂದರ್ಭದಲ್ಲಿ ಅಪ್ಪ ಕೇಳ್ದ, ವೇರ್ ಈಸ್ ದ ಬಾಯ್? ಹುಡುಗ ಎಲ್ಲಿ? ಇವತ್ತೆಲ್ಲ ಸಾಧನೆ ಮಾಡಿದ್ದಾರೆ, ಎಲ್ಲರೂ ಹೊಗಳಿದ್ದಾರೆ. ಇವತ್ತು ಅವನ ಸಾಧನೆಗೆ ಇಡೀ ಎಲ್ಲ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಬಂದಿದೆ. ಅವನು ಹಾಗಾಗಿ ಆಫೀಸಿಂದ ಬರ್ತಾ ಇದ್ದಾಗೆ, ಹೊರಗಡೆಯಿಂದ ಕ್ಲಬ್ಬಿಂದ ಬರ್ತಾ ಇದ್ದಾಗೆ ಅಪ್ಪ ಕೇಳಿದ್ರು, ವೇರ್ ಈಸ್ ದ ಬಾಯ್? ಹೀ ಈಸ್ ಸ್ಲೀಪಿಂಗ್ ಆಲ್ರೆಡಿ. ಹೀ ಡಿಡಂಟ್ ಹ್ಯಾವ್ ಎ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ಆಫ್ ಲಾಸ್ಟ್ ನೈಟ್, ಸ್ಯಾಡ್ ಹಿಸ್ ಮದರ್. ಈ ಸ್ಲೀಪ್, ಅಮ್ಮ ಹೇಳಿದ್ರು ಅವನು ಮಲ್ಕೊಂಡಿದ್ದಾನೆ, ಆಲ್ರೆಡಿ ಮಲ್ಕೊಂಡಿದ್ದಾನೆ. ಹಿ ಡಿಡಂಟ್ ಹ್ಯಾವ್ ಎ ವಿಂಕ್ ಆಫ್ ಸ್ಲೀಪ್ ಹೋಲ್ ಆಫ್ ದ ಲಾಸ್ಟ್ ನೈಟ್. ರಾತ್ರಿ ಇಡೀ ಅವನಿಗೆ, ಕಳೆದ ರಾತ್ರಿ ಕ್ಷಣ ಮಾತ್ರ, ವಿಂಕ್ ಆಫ್ ಸ್ಲೀಪ್ ಅಂದರೆ ಕ್ಷಣ ಮಾತ್ರ ನಿದ್ದೆ ಬಂದಿಲ್ಲ. ವಿಂಕ್ ಅಂದರೆ ಕ್ಷಣ, ವಿಂಕ್ ಆಫ್ ಸ್ಲೀಪ್ ಹೋಲ್ ಆಫ್ ಲಾಸ್ಟ್ ನೈಟ್, ಕಳೆದ ರಾತ್ರಿ ಅವನಿಗೆ ಒಂದು ಕ್ಷಣ ಮಾತ್ರವೂ ನಿದ್ದೆ ಬಂದಿಲ್ಲ ಅನ್ನೋ ಮಾತನ್ನು ತಾಯಿ ಹೇಳ್ತಾಳೆ. ವೇರ್ ಈಸ್ ಈ ಸ್ಲೀಪಿಂಗ್? ಓಕೆ, ಅವನು ನಿದ್ದೆ ಮಾಡ್ದ, ಓಕೆ, ಎಲ್ಲಿ ಮಲಗಿದ್ದಾನೆ? ಇನ್ ಈಸ್ ಯೂಶುವಲ್ ಪ್ಲೇಸ್. ವೇರ್ ಈಸ್ ಈ ಸ್ಲೀಪಿಂಗ್? ಇದು ಫಾದರ್ ಕೇಳಿದ್ದು. ಇನ್ ಈಸ್ ಯೂಶುವಲ್ ಪ್ಲೇಸ್, ಮದರ್ ಸೆಡ್ ಕ್ಯಾಶುವಲ್. ಅವಳು ಸಹಜವಾಗಿ ಹೇಳಿದ್ಲು. ಕ್ಯಾಶುವಲಿ ಅಂದರೆ ಸಹಜವಾಗಿ ಹೇಳಿದ್ಲು. ಇನ್ ಈಸ್ ಯೂಶುವಲ್ ಪ್ಲೇಸ್, ಅವನ ಸಾಮಾನ್ಯ ಸ್ಥಳದಲ್ಲಿ, ಅವನ ಮಾಮೂಲಿ ಸ್ಥಳದಲ್ಲ ಮಲಗಿದ್ದಾನೆ. ಹಿ ವೆಂಟ್ ಟು ಬೆಡ್ ಎಟ್ 7:30, 7:30ಕ್ಕೆ ಇವತ್ತು ಮಲ್ಕೊಂಡಿದ್ದಾನೆ ಅಂತ ಹೇಳಿದ್ಲು. ಸ್ಲೀಪಿಂಗ್ ಬಿಸೈಡ್ ಇಸ್ ಗ್ರ್ಯಾನಿ ಅಗೇನ್, ಫಾದರ್ ಸೆಡ್. ಓ, ಮತ್ತೆ ಪುನಃ ಅಜ್ಜಿಯ ಪಕ್ಕದಲ್ಲಿ ಹೋಗಿ ಮಲಗಿದಾನಾ? ನೋ ವಾಂಡರ್ ಹಿ ವಾಂಟೆಡ್ ಟು ಬಿ ಎ ಸ್ಲೀಪ್ ಬಿಫೋರ್ ಐ ಕುಡ್ ರಿಟರ್ನ್ ಹೋಮ್, ಕ್ಲೇವರ್ ಬಾಯ್. ಓ, ಹಾಗೆ ನಾನು ಬರೋದಕ್ಕಿಂತ ಮುಂಚೆನೇ ಹೋಗಿ ಮಲಗಿಬಿಟ್ಟಿದ್ದಾನೆ, ಭಾಳ ಬುದ್ಧಿವಂತ ಹುಡುಗ ಅಂತ ಅಪ್ಪ ಹೇಳ್ದೆ. ಮದರ್ ಲಾಸ್ಟ್ ಹರ್ ಟೆಂಪರ್. ತಾಯಿಗೆ ಯಾಕೋ ಕೋಪ ಬಂತು. ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್, ಯು ನೀಡ್ ನಾಟ್ ರಿಸ್ಕ್ ಹಿಸ್ ಲೈಫ್ ಅಗೇನ್. ಅವನು ಎಲ್ಲಿ ಬೇಕಾದ್ರೂ ಮಲ್ಕೊಳ್ಳಿರಿ, ನೀವು ಯಾಕೆ ಅವನ ಲೈಫಲ್ಲಿ ರಿಸ್ಕ್ ತಗೋತೀರಿ? ಮತ್ತೆ ಪುನಃ ರಿಸ್ಕ್ ತಗೊಳ್ಳೋದು ಬೇಡ. ನಿನ್ನೆ ಏನು ಕಥೆ ಆಗಿದೆ ಅನ್ನೋದು ಗೊತ್ತಿದೆ ನಿಮಗೆ. ಫಾದರ್ ಮಂಬಲ್ಡ್ ಹ್ಯಾಸ್ ಇವೆಂಟ್ ಇನ್ ದ ಚೇಂಜ್. ಮಂಬಲ್ಡ್ ಅಂದರೆ ಏನೋ ಗುಣಗಿದ್ರು, ಗುಣಗ್ತಾ ಹೇಳಿದ್ರು, ಆಲ್ ರೈಟ್ ಮಾಲಿಕೊಡಲ್ ಆ್ಯಂಡ್ ಸ್ಪಾಯ್ಲ್ ಹಿಮ್ ಆ್ಯಸ್ ಮಚ್ ಆ್ಯಸ್ ಯು ಲೈಕ್. ಆಲ್ ರೈಟ್, ನಾನು ಏನು ತೊಂದರೆ ಇಲ್ಲ, ಮಾಲಿಕೊಡಲ್. ನೀವು ಅವನನ್ನು ಮಾಲಿಕೊಡಲ್ ಅಂದರೆ ಪ್ರೀತಿಯಿಂದ ಹಾಳು ಮಾಡು. ಅವನನ್ನು ತುಂಬ ಪ್ರೀತಿ ತೋರಿಸಿ ಹಾಳು ಮಾಡಿ ಏನು ಮಾಡೋದು, ಅವನ ಒಂದು ವ್ಯಕ್ತಿತ್ವನ ರೂಪಿಸ್ಕೊಳ್ಳಲಿ ಹಾಳು ಮಾಡಿದರೆ ನಾನು ಜವಾಬ್ದಾರನಲ್ಲ. ಓನ್ಲಿ ಡೋಂಟ್ ಬ್ಲೇಮ್ ಮೀ ಆಫ್ಟರ್ವರ್ಡ್ಸ್.
ಆಮೇಲೆ ನನ್ನನ್ನು ಬೈಕೋಬೇಡಿ ನೀವು. ಬ್ಲೇಮ್ ಆಫ್ಟರ್ ವರ್ಡ್ಸ್. ಬ್ಲೇಮ್ ಅಂದರೆ ನನ್ನನ್ನು ದೂಷಿಸಬೇಡಿ. ಸ್ವಾಮಿ ಫಾಲೋಡ್ ದ ಹೋಲ್ ಕಾನ್ವರ್ಸೇಷನ್ ಫ್ರಮ್ ದ ಅಂಡರ್ ದ ಬ್ಲ್ಯಾಂಕೆಟ್. ಆ್ಯಕ್ಚುಲಿ ಅವನಿಗೆ ನಿದ್ದೆ ಬಂದಿರಲಿಲ್ಲ, ಮಲ್ಕೊಂಡಿದ್ದಾನೆ. ಬ್ಲ್ಯಾಂಕೆಟನ್ನು ಹೊದ್ಕೊಂಡು ಇವರೆಲ್ಲ ಮಾತಾಡೋದನ್ನು ಅಪ್ಪ ಮತ್ತು ಅಮ್ಮಮ್ಮ ನಡುವೆ ನಡೀತಾ ಇರೋ ಸಂಭಾಷಣೆಯನ್ನು ಕೇಳಿಸ್ಕೊತಾ ಇದ್ದ. ಫೆಲ್ಟ್ ಟ್ರೆಮೆಂಡಸ್ಲಿ ರಿಸೀವ್ ಟು ಹಿಯರ್ ದ್ಯಾಟ್ ಈಸ್ ಫಾದರ್ ವಾಸ್ ಗಿವಿಂಗ್ ಹಿಮ್ ಅಪ್. ಒಂಥರ ನಿಟ್ಟುಸಿರನ್ನು ಬಿಟ್ಟ. ಅಪ್ಪನಿಂದ ಒಟ್ಟು ಇನ್ನು ಮುಂದೆ ಬಚಾವಾದೆ. ಇನ್ನು ಮುಂದೆ ನನ್ನ ಧೈರ್ಯವನ್ನು ಟೆಸ್ಟ್ ಮಾಡೋದಕ್ಕೆ, ಚಾಲೆಂಜ್ ಕೊಡೋದಕ್ಕೆ, ಕಮೆಂಟ್ ಕೊಡೋದಕ್ಕೆ ಹೋಗೋದಿಲ್ಲ. ನಿನ್ನೆಯ ಸಾಧನೆಯಿಂದ ಅಪ್ಪ ತೃಪ್ತಿಯಾಗಿದ್ದಾರೆ. ಅಪ್ಪನಿಂದ ನಾನು ಒಂಥರ ರಿಲೀವ್ ಆದೆ ಅನ್ನುವ ಒಂದು ಭಾವವನ್ನು, ಫೀಲನ್ನು ಮಾಡ್ತಾನೆ. ಸೊ ದಿಸ್ ಈಸ್ ದ ಸ್ಟೋರಿ. ಇಲ್ಲಿಗೆ ಸ್ಟೋರಿ ಕಂಪ್ಲೀಟ್ ಆಗುತ್ತೆ. ಈ ಒಂದು ಎಲ್ಲ ಪ್ಯಾರಾಗ್ರಾಫ್ಗಳನ್ನು ನೀಟಾಗಿ SSLC ವಿದ್ಯಾರ್ಥಿಗಳು ನೀಟಾಗಿ ಓದಿ, ಮತ್ತು ಇಲ್ಲಿ ಬರುವಂಥ ಅಪೋಸಿಟ್ ವರ್ಡ್ಸ್ ಮತ್ತು ಎಕ್ಸ್ಟ್ರಾಕ್ಟ್ಸನ್ನು, ಯಾರು ಡೈಲಾಗನ್ನು ಯಾರು ಹೇಳಿದರು, ಯಾರಿಗೆ ಹೇಳಿದರು, ಯಾವಾಗ ಹೇಳಿದರು, ಯಾಕೆ ಹೇಳಿದರು ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಓದ್ತಾ ಹೋಗಿ. ಮತ್ತು ಇದರ 1 ಮಾರ್ಕ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ 4 ಮಾರ್ಕ್ಸ್ ಕ್ವಶನ್ಸನ್ನು ನಾನು ಪ್ರಿಪೇರ್ ಮಾಡಿ ಇದೇ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಥವಾ ಅದನ್ನು ವಾಟ್ಸಪ್ಪಿಗೆ ನಿಮಗೆ PDF ರೂಪದಲ್ಲಿ ಹಾಕ್ತೀನಿ. ಇದಕ್ಕೆ ಏನಾದ್ರು ಡೌಟ್ಸ್ ಇದ್ದರೆ, ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ, ಈ ಒಂದು ಹೋಲ್ ಪಾಠದ ಸ್ಟೋರಿಯಲ್ಲಿ ಏನಾದರೂ ಅರ್ಥ ಆಗದೆ ಇರೋ ಪಾಯಿಂಟ್ಸ್ ಇದ್ದರೆ ನನಗೆ ತಿಳಿಸಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಒತ್ತಿ, ಮತ್ತು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು.